ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ತನ್ನ ಇಬ್ಬರು ಅವಳಿ ಮಕ್ಕಳನ್ನ ಕಳ್ಕೊಂಡಿರುವಂತಹ ತಾಯಿ ಕಾಶ್ಮೀರದಲ್ಲಿರೋದು. ಇವತ್ತು ಮತ್ತೆ ಮೂವರು ಉಗ್ರರನ್ನ ನಮ್ಮ BSF ಪಡೆ ಹೊಡೆದಾಕಿದೆ. ಅದು ಹೆಂಗೆ ಹೊಡೆದಾಕಿದೆ ಅಂತಂದ್ರೆ, ಅವತ್ತು ಪ್ರತಿಯೊಂದು ಗುಂಡನ್ನ ಕೂಡ ತಲೆಗೆ ಹೊಡಿತಾ ಇದ್ರಲ್ಲ ಉಗ್ರರು, ಇವತ್ತು ಅದೇ ರೀತಿಯಾಗಿ ತಲೆಗೆ ಹೊಡೆದಿದ್ದಾರೆ. ಆ ತಲೆ ಹೇಗಿದೆ ಅಂತಂದ್ರೆ, ಮನೆಯಲ್ಲಿರುವಂಥ ಆಟಿಕೆ ಸಾಮಾನು ಗೊಂಬೆ ರಬ್ಬರ್ದಿದ್ರೆ ಆ ತಲೆಯನ್ನು ಹಿಂಗೇನಾದರೂ ರಬ್ಬರ್ ತೊಗೊಂಡು ಹಿಂಗೆ ಅದುಮಿದ್ರೆ ಹೇಗಾಗುತ್ತೋ ಹಾಗೆ ಅವರ ತಲೆಗಳಾಗಿದೆ. ಆದರೆ ಇನ್ನುಳಿದಂಥ ಉಗ್ರರು ಸಿಗಬೇಕಾಗಿದೆ. ಉಗ್ರರನ್ನ ಹುಡುಕಿ ಕೊಟ್ಟವರಿಗೆ 20 ಲಕ್ಷ ಘೋಷಣೆಯನ್ನ ಮಾಡಿದ್ದಾರೆ. ಏನಾಗಿದೆ ಈ ಬೆಳವಣಿಗೆ? ಸುದ್ದಿ ನೋಡಿ. ಮತ್ತೆ ಶೋಫಿಯಾನದಲ್ಲಿ ಗುಂಡಿನ ಚಕಮಕಿ. ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಉಗ್ರರು ಫಿನಿಶ್. ಶೋಫಿಯಾನ್ನಲ್ಲಿ ಮುಂದುವರೆದ ಆಪರೇಷನ್. ಕದನ ವಿರಾಮದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಕೇಳಿಸಿದೆ. ದಕ್ಷಿಣ ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಕೆಲ್ಲಾರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ BSF ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಯ ವೇಳೆ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತೆ ಉಗ್ರರು BSF ಮೇಲೆ ಗುಂಡಿನ ಮಳೆಗರೆದಿದ್ದಾರೆ. ಇದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಸಹ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ವೇಳೆ 3 ಲಷ್ಕರ್ ಉಗ್ರರು ಹತರಾಗಿದ್ದಾರೆ. ಕದನ ವಿರಾಮಕ್ಕೆ ಅಂಗಲಾಚಿದ 2 ದಿನಗಳ ನಂತರ ಉಗ್ರರು ದಕ್ಷಿಣ ಕಾಶ್ಮೀರದಲ್ಲಿ ಕಾಣಿಸಿಕೊಂಡಿದ್ದು, ಭಾರತೀಯ ಸೇನೆ ಉಗ್ರರನ್ನ ಸದೆಬಡಿಯುವಲ್ಲಿ ಸಕ್ಸಸ್ ಆಗಿದೆ. ಒಟ್ಟು 4 ಉಗ್ರರನ್ನ ಬೆನ್ನತ್ತಿದ ಭದ್ರತಾ ಪಡೆ 3ರನ್ನ ಹತ್ಯೆ ಮಾಡಿದೆ. ಓರ್ವ ಸೆರೆ ಸಿಕ್ಕಿದ್ದು ತನಿಖೆ ನಡೀತಿದೆ. ಇವರು ಯಾಕಾಗಿ ಅಡಗಿ ಕುಳಿತಿದ್ರು, ಮುಂದಿನ ದಾಳಿಗೆ ಸಂಚೇನಾದರೂ ರೂಪಿಸಿದ್ರಾ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ. ಕದನ ವಿರಾಮ ಘೋಷಣೆಯಾಗಿ 2 ದಿನಗಳು ಕಳೆದಿದ್ದಾವೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ. ಈ ನಡುವೆ ದಕ್ಷಿಣ ಕಾಶ್ಮೀರದ ಶೋಪಿಯಾನದಲ್ಲಿ 4 ಭಯೋತ್ಪಾದಕರು ಪತ್ತೆಯಾಗಿದ್ರು. ಗುಪ್ತಚರ ಇಲಾಖೆ ಭಯೋತ್ಪಾದಕರ ಮಾಹಿತಿಯನ್ನು ಕೂಡ ಹಂಚಿಕೊಂಡಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ CRPFನ ಭದ್ರತಾ ಸಿಬ್ಬಂದಿಗಳು ಒಂದು ಜಂಟಿ ಆಪರೇಷನ್ ಅನ್ನ ಮಾಡಿದ್ರು. ಸರ್ಚಿಂಗ್ ಆಪರೇಷನ್ ಅಲ್ಲಿ 4 ಭಯೋತ್ಪಾದಕರು ಕೂಡ ಪತ್ತೆಯಾಗಿದ್ರು. ಈ ಭಯೋತ್ಪಾದಕರ ಹೆಡೆಮುರಿಯನ್ನ ಕಟ್ಟುವಂತ ಕೆಲಸವನ್ನ ಈಗ ಭದ್ರತಾ ಪಡೆಗಳು ಮಾಡಿರುವಂತದ್ದು. 3 ಭಯೋತ್ಪಾದಕರನ್ನ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಿದರೆ ಮತ್ತೊಬ್ಬನನ್ನ ಜೀವಂತವಾಗಿ ಸೆರೆ ಹಿಡಿದು ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳಾಗ್ತಾ ಇದೆ. ಈಗ ಮುಖ್ಯವಾಗಿ ಅನುಮಾನ ಕಾಡ್ತಾ ಇರುವಂತದ್ದು, ಪೆಹಲ್ಗಾಮ್ನ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವಂತಹ 4 ಭಯೋತ್ಪಾದಕರು ಇನ್ನೂ ಕೂಡ ಸಿಕ್ಕಿಲ್ಲ. ಈ ನಡುವೆ ಶೋಪಿಯಾನದಲ್ಲೂ ಕೂಡ 4 ಭಯೋತ್ಪಾದಕರು ಪತ್ತೆಯಾಗಿದ್ದು, ಅದೇ ಭಯೋತ್ಪಾದಕರು ಇವರ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ಹಂತದಲ್ಲಿ ಉತ್ತರಗಳು ಸಿಗುವ ಸಾಧ್ಯತೆಗಳಿದೆ. ಪಹಲ್ಗಾಮ್ ದಾಳಿಕೋರರ ಶೋಧಕ್ಕೆ ಪೋಸ್ಟರ್. 3 ಉಗ್ರರ ಫೋಟೋ ಅಂಟಿಸಿ ಶೋಧ. ಉಗ್ರರ ಸುಳಿವು ಕೊಟ್ಟವರಿಗೆ 20 ಲಕ್ಷ ಬಹುಮಾನ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ 3 ಉಗ್ರರ ಪೋಸ್ಟರ್ಗಳನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಸುಳಿವು ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಘೋಷಿಸಿದ್ದಾರೆ. ಏಪ್ರಿಲ್ 22ರಂದು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಂತಹ ಹಿಂದೂಗಳ ನರಮೇಧದ ಭಾಗಿಯಾಗಿದ್ದ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮುಂದಾಗಿದ್ರು. 3 ಶಂಕಿತ ಪಾಕ್ ಉಗ್ರರ ಪೋಸ್ಟರ್ಗಳನ್ನು ಅಂಟಿಸಿ ಸುಳಿವು ಕೊಟ್ಟವರಿಗೆ 20 ಲಕ್ಷ ಬಹುಮಾನ ಕೊಡೋದಾಗಿ ಘೋಷಿಸಿದ್ದಾರೆ. ಜೊತೆಗೆ ಸುಳಿವು ಕೊಟ್ಟವರ ಮಾಹಿತಿಯನ್ನ ಗೌಪ್ಯವಾಗಿಡಲಾಗುತ್ತೆ ಅಂತ ಉಲ್ಲೇಖಿಸಿದ್ದಾರೆ. ಸದ್ಯ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಭಯೋತ್ಪಾದನಾ ಮುಕ್ತ ಕಾಶ್ಮೀರ ಎಂಬ ಸಂದೇಶಗಳನ್ನು ಒಳಗೊಂಡಿರುವ ಪೋಸ್ಟರ್ಗಳು ಕಾಣಿಸಿಕೊಂಡಿದೆ. ಅದರಲ್ಲಿ ಲಷ್ಕರ್ ಎ ತೈಬಾದ 3 ಭಯೋತ್ಪಾದಕರಾದ ಅನಂತ್ನಾಗ್ ನಿವಾಸಿ ಆದಿಲ್ ಹುಸೇನ್ ಥೋಕರ್ ಮತ್ತು ಪಾಕ್ ಪ್ರಜೆಗಳಾದ ಅಲಿ ಭಾಯ್, ಅಕ್ಕಾ ತಲಾಹಾ ಭಾಯ್ ಮತ್ತು ಹಶೀಮ್ ಮೂಸಾ ಆಕಾ ಸುಲೈಮಾನ್ ಫೋಟೋಗಳಿವೆ. ಈ ರೀತಿಯ ಮುಖಚಹರೆ ಇರುವಂತಹವರು ಕಂಡು ಬಂದಲ್ಲಿ ಮಾಹಿತಿ ಕೊಡಬೇಕಾಗಿ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಡಲಾಗಿದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದನೆ ದಾಳಿ ನಡೆದು ಈಗಾಗಲೇ 22-23 ದಿನಗಳು ಕಳೀತಾ ಬಂತು. ಈವರೆಗೂ ಕೂಡ ಈ ದಾಳಿಯನ್ನ ಮಾಡಿದಂಥ 4 ಉಗ್ರರು ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಇವರ ಹುಡುಕಾಟಕ್ಕೆ NIA ನಿರಂತರವಾದಂಥ ಶೋಧವನ್ನ ಮಾಡ್ತಾ ಇದೆ. ಈಗ ಅಖಾಡಕ್ಕೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇಳಿದಿದ್ದು ಉಗ್ರರ ಪತ್ತೆಗೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಈ ಭಯೋತ್ಪಾದಕರ ರೇಖಾಚಿತ್ರಗಳನ್ನ ಅಂಟಿಸಿ ಈ ಒಂದು ಭಯೋತ್ಪಾದಕರನ್ನ ಹುಡುಕಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಕೂಡ ಘೋಷಣೆಯನ್ನ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮಾಹಿತಿಯನ್ನು ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದು, ಭಯೋತ್ಪಾದಕರ ಸುಳಿವು ಏನಾದರೂ ಸಿಕ್ಕರೆ ಇಲ್ಲಿಯ ಸ್ಥಳೀಯ ಜನರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ಬೋದು. ಅಂತಹ ಮಾಹಿತಿ ಖಚಿತ ಆಗಿದ್ರೆ 20 ಲಕ್ಷ ಬಹುಮಾನ ಕೊಡ್ಬೋದು ಅಂತ ಹೇಳಿರುವಂಥದ್ದು. ಈಗಾಗಲೇ ಅವರು ಚೆನ್ನೈನ ಮೂಲಕ ಶ್ರೀಲಂಕಾಕ್ಕೆ ಹೋಗಿರ್ಬೋದು ಅನ್ನುವಂಥ ಸುಳಿವುಗಳಿತ್ತು. ಆದರೆ ಅಲ್ಲೂ ಕೂಡ ಅವರು ಪತ್ತೆ ಆಗಿರಲಿಲ್ಲ. ಹೀಗಾಗಿ ಅವರ ಹುಡುಕಾಟವನ್ನು ಜಮ್ಮು ಕಾಶ್ಮೀರದ ಸುತ್ತಲೇ ಸಾಕಷ್ಟು ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡಲಾಗ್ತಾ ಇರುವಂಥದ್ದು. ಹೀಗಾಗಿ ಇದೊಂದು ಮಹತ್ವದ ಹೆಜ್ಜೆ ಅಂತ ಕೂಡ ಕರೆಸ್ಕೊಳ್ಳಾಗ್ತಾ ಇದೆ. ಗಡಿಯಲ್ಲೇ ಈ ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸಾರ್ವಜನಿಕರ ನೆರವನ್ನು ಪಡೀಲಿಕ್ಕೆ ಮುಂದಾಗಿದ್ದಾರೆ.
ಪಾಕ್ ಶೆಲ್ ದಾಳಿಗೆ ಕಣ್ಣೆದುರೆ ಅವಳಿ ಮಕ್ಕಳು ಬಲಿ. ಜನ್ಮದಿನ ಆಚರಿಸಿಕೊಂಡ ಕೆಲವೇ ದಿನದಲ್ಲಿ ದುರಂತ. ಐಸಿಯುನಲ್ಲಿ ತಂದೆ, ಆಘಾತದಲ್ಲಿ ತಾಯಿ. ಪಾಕಿಸ್ತಾನದ ಕ್ರೌರ್ಯಕ್ಕೆ ನಲುಗಿದ ಕರುಣಾಜನಕ ಕಥೆಗಳು ಒಂದೊಂದಾಗಿಯೇ ಹೊರಬರುತ್ತಿದೆ. ಕಾಶ್ಮೀರದ ಪೂಂಚ್ನಲ್ಲಿ ಪಾಕಿಗಳ ಶೆಲ್ ದಾಳಿಗೆ ಅವಳಿ ಮಕ್ಕಳನ್ನ ದಂಪತಿಗಳು ಕಣ್ಣೆದುರೆ ಕಳೆದುಕೊಂಡಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಜೋಯಾ ಅಯಾನ್ ಬರ್ತ್ಡೇಯನ್ನ ಆಚರಿಸಲಾಗಿತ್ತು. ಆದರೆ ಶೆಲ್ ದಾಳಿಗೆ ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಗಂಭೀರವಾಗಿ ಗಾಯಗೊಂಡು ಬಳಿಕ ಐಸಿಯುನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇದೇ ಆಘಾತದಲ್ಲಿ ತಾಯಿ ಇದ್ರೆ ಮಕ್ಕಳನ್ನ ರಕ್ಷಿಸಲು ಹೋಗಿದ್ದ ತಂದೆ ರಮೀಜ್ ಖಾನ್ ಸ್ಥಿತಿ ಕೂಡ ಗಂಭೀರವಾಗಿದೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಕಾಶ್ಮೀರದ ಗಡಿ ಭಾಗಗಳಲ್ಲಿರುವಂತಹ ಜನರ ಬದುಕು ದುಸ್ತರವಾಗಿದೆ. ನಿರಂತರವಾದಂಥ ದಾಳಿಯಿಂದ ಹಲವು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಅದರಲ್ಲಿ ಒಂದು ಬಹಳಷ್ಟು ಕರುಣಾಜನಕ ಕಥೆ ಇರುವಂಥದ್ದು ಪೂಂಚ್ ಜಿಲ್ಲೆಯಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೋಗಿ ಸ್ಟೇ ಆಗಿದ್ದಂಥ ಒಂದು ಕುಟುಂಬ ಈಗ ಶೆಲ್ ದಾಳಿಗೆ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅಯಾನ್ ಮತ್ತು ಜೋಯಾ ಅನ್ನುವಂಥ ಎರಡು ಮಕ್ಕಳು ಈ ಒಂದು ಪಾಕಿಸ್ತಾನದ ಶೆಲ್ ದಾಳಿಗೆ ಬಲಿಯಾಗಿದ್ದಾವೆ. ಈ ಮಕ್ಕಳ ತಂದೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಜಮ್ಮುವಿನ ಆಸ್ಪತ್ರೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆಯುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದೆ. ಒಂದು ಕಡೆ ಕಣ್ಣೆದುರೇ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ, ಮತ್ತೊಂದು ಕಡೆ ಐಸಿಯುನಲ್ಲಿ ಗಂಡ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಈ ಎಲ್ಲ ಘಟನೆಗಳನ್ನು ನೋಡಿರುವಂಥ ಆ ಕುಟುಂಬದ ಮಹಿಳೆ, ಆ ಮಕ್ಕಳ ತಾಯಿ, ಆ ಗಂಡನ ಹೆಂಡತಿ ಈಗ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಪಾಪರ್. ಪಾಕಿಸ್ತಾನದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರಗೆ ಪಾಕಿಸ್ತಾನ ನರಳಿ ನಲುಗಿ ಹೋಗಿದೆ. ವಾಯುನೆಲೆ, ಸೇನಾ ನೆಲೆ, ಉಗ್ರರನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. ಕಿರಾನಾ ಬೆಟ್ಟದ ಸಮೀಪದಲ್ಲಿರುವ ಏರ್ಬೇಸ್ ಮೇಲೆ ಭಾರತ ದಾಳಿ ನಡೆಸಿತ್ತು. ಈ ಕಿರಾನಾ ಬೆಟ್ಟದಲ್ಲಿ ಪರಮಾಣು ಸ್ಥಾವರ ಇದೆ ಎನ್ನಲಾಗ್ತಿದೆ. ಭಾರತದ ದಾಳಿಯಿಂದ ಪರಮಾಣು ವಿಕಿರಣ ಹರಡ್ತಿದೆ. ಇದರಿಂದ ಸ್ಥಳೀಯರ ಆರೋಗ್ಯ ಸಮಸ್ಯೆ ಕೂಡ ಹದಗೆಡ್ತಿದೆ ಅಂತ ಹೇಳಿ ಜನರು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಭಾರತ ಈಗಾಗಲೇ ಪಾಕಿಸ್ತಾನಕ್ಕೆ ಮೆಡಿಕಲ್ ಸಪ್ಲೈ ಬಂದ್ ಮಾಡಿದೆ. ಆಸ್ಪತ್ರೆಗೆ ದಾಖಲಾಗ್ತಾ ಇರೋ ಜನರಿಗೆ ಚಿಕಿತ್ಸೆ ಕೊಡುವುದಕ್ಕೂ ಸಹ ಪಾಕಿಸ್ತಾನ ತಡಕಾಡುವಂತಾಗಿದೆ. ಭಾರತದ ದಾಳಿಯ ಬಳಿಕ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಹರಡ್ತಾ ಇದೆ ಅನ್ನುವಂತಹ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಗಿದೆ. ಪಾಕಿಸ್ತಾನದ ಹಲವು ಆಸ್ಪತ್ರೆಗಳಲ್ಲಿ ಪಾಕ್ ನಾಗರಿಕರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳೀಯ ಜಿಲ್ಲಾಡಳಿತಗಳು ಅಲ್ಲಿನ ನಾಗರಿಕರ ಜೀವವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ. ಒಟ್ಟಾರೆ ಭಾರತದ ದಾಳಿಗೆ ಪಾಕಿಸ್ತಾನ ಪತ್ರಗುಡ್ತಿದೆ. ಇತ್ತ ಪಾಕ್ ಕ್ರೌರ್ಯಕ್ಕೆ ಗಡಿಯಲ್ಲಿ ಜನಜೀವನ ನಲುಗ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.